ಎಲ್ಲಿ ನೋಡಿ, ಬರೇ ದಿನಗಳ ದಾಖಲೆ ಮುರಿಯೋದ್ರಿಂದ ಆಗೋದಿಲ್ಲ. ನೆಹರು ಅವರು ಅರ್ಧ ಮಾಡಿದಷ್ಟು ಕೆಲಸ ಮಾಡಿದಾರಾ? ಒಂದು ಇಸ್ರೋ ಥರ ಸಂಸ್ಥೆ ಕಟ್ಟಿದಾರಾ? ಒಂದು IIT ಥರ ಸಂಸ್ಥೆ ಕಟ್ಟಿದಾರಾ? ಒಂದು ದೊಡ್ಡ ಅಣೆಕಟ್ಟು ಮಾಡಿದಾರಾ? ಹೇಳಿ. 12 ವರ್ಷದಲ್ಲಿ 12 ಸಾಧನೆ ಹೇಳಿಬಿಡ್ಲಪ್ಪ. 100 ಸ್ಮಾರ್ಟ್ ಸಿಟಿ ಕಟ್ತೀನಿ ಅಂದವ್ರು ಒಂದನ ತೋರಿಸ್ಬಿಡಿ ಸ್ವಾಮಿ. ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಬೇಟಿ ಬಚಾವ್ ಬೇಟಿ ಪಡಾವ್, ಬರೇ ಸ್ಲೋಗನ್ಗಳಾಗಿ ಉಳಿದಿವೆ. 100 ಸ್ಲೋಗನ್ಗಳು ಇವೆ ಅಷ್ಟೇ 12 ವರ್ಷದಲ್ಲಿ. ಯಾವುದು ಸಕ್ಸಸ್ ಆಗಿದೆ ತೋರಿಸ್ಬಿಡಿ. ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ? ನಿಮ್ಮ ರೂಪಾಯಿ ಮೌಲ್ಯ ಏನಿದೆ? 12 ರೂಪಾಯಿಗೆ ತಂದು ಇಡ್ತೀನಿ ಅಂದವರು ಇವಾಗ 100 ಮುಟ್ತಾ ಇದೆ. LPG ಇದು ಎಷ್ಟಾಗಿದೆ ಇವಾಗ? ಕಮರ್ಷಿಯಲ್ ಸಿಲಿಂಡರ್ ಇರ್ಬೋದು, ಡೊಮೆಸ್ಟಿಕ್ ಸಿಲಿಂಡರ್ ಇರ್ಬೋದು, ನಿಮ್ಮ ಪೆಟ್ರೋಲ್ ಡೀಸೆಲ್ ರೇಟ್ ಇರ್ಬೋದು, ಫರ್ಟಿಲೈಸರ್ ಇರ್ಬೋದು. ಎಲ್ಲಿದೆ ಸ್ವಾಮಿ? ಏನು ಯಾವ ಪುರುಷಾರ್ಥಕ್ಕೆ ಇವರು ಸಾಧನೆಗಳನ್ನು ಹೇಳ್ತಾ ಇರೋದು? ನೆಹರು ಅವ್ರಿಗೆ ಕಂಪೇರ್ ಮಾಡ್ತಿರಲ್ಲ. ನೆಹರು ಅವರ ಅಧಿಕಾರ ವಹಿಸ್ಕೊಂಡಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ಏನಿತ್ತು, ಮತ್ತು ಹೇಗೆ ಬಿಟ್ಟು ಹೋಗಿದ್ರು, ಮತ್ತು ಇವ್ರೇನು ಮಾಡಿದ್ದಾರೆ ಸ್ವಲ್ಪ ತುಲನೆ ಮಾಡಿ. ಮೋದಿಯವರ ಹೆಸರಲ್ಲೆಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಮಾಡಲಿ, ಅವರೆಲ್ಲ ಅಂಧಭಕ್ತರು. ಅವ್ರು ಮಾಡಿಲ್ಲ ಅಂದರೆ ಏನೇನು ಮಾಡ್ತಾರೆ? ಅವರೇ ಪೂಜೆ ಮಾಡಬೇಕಲ್ಲ. ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಹೇಳಿ. ಅದು ಒಂದು ಕಲ್ಟ್ ಥರ ಮಾಡ್ಕೊಂಡಿದ್ದಾರೆ ಅಷ್ಟೇ ಅವರು. ಅದು ಬಿಟ್ಟರೆ ಬೇರೆದೇನಿಲ್ಲ. ಈಗ ನೀವೇ ಹೇಳಿ, ನಿಮ್ಗೆ ಸಿಗೋ ಸಂಬಳ ಸಾಕಾಗುತ್ತಾ? ಬೇರೆಯವ್ರದ್ದು ಬಿಟ್ಬಿಡಿ. ಹಾಂ, ನೀವೇನು ನಗ್ತಾ ಇದ್ದೀರಾ? ಹಾಂ, ಸರಿ. ಐ ಆಮ್ ನಾಟ್ ಅಗೇನ್ಸ್ಟ್ ಎನಿಬಡಿ. ಅವರು ಇಫ್ ದೇ ಆರ್ ಅಗೇನ್ಸ್ಟ್ ಮೀ, ಐ ಕ್ಯಾಂಟ್ ಹೆಲ್ಪ್ ಇಟ್. ನೋಡಿ, ಇದು ಭಾಳ ಸ್ಪಷ್ಟವಾಗಿ ಚುನಾವಣೆ ಆಯೋಗಗಳನ್ನು ಅವರು ಹತೋಟಿಗೆ ತೊಗೊಂಡ್ಬಿಟ್ಟಿದ್ದಾರೆ ಆಗಲೇ. ಮೊದಲನೇದು ಫಸ್ಟು EVM ಟ್ರೈ ಮಾಡಿದ್ರು. ಅದ್ರ ಮೇಲೆ ಸಿಕ್ಕಾಕೊಂಡಾಗ ಫಾರ್ಮ್ 6, 7 ಮಿಸ್ಯೂಸ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಅದಾದಮೇಲೆ ಚೀಫ್ ಎಲೆಕ್ಷನ್ ಕಮಿಷನ್ ನೇಮಕಾತಿನಲ್ಲಿ ಕೂಡ ಬದಲಾವಣೆ ತಂದರು. ಅದಾದಮೇಲೆ ಜುಡಿಷಿಯಲ್ ಇಮ್ಯುನಿಟಿ ಕೊಟ್ಟರು ಚೀಫ್ ಎಲೆಕ್ಷನ್ ಕಮಿಷನರಿಗೆ. ಅದಾದಮೇಲೆ SIR ತಂದಿದ್ದು. ಬೆಂಗಾಲ್ ಇರ್ಬೋದು, ನಿಮ್ಮ ತಮಿಳ್ನಾಡು ಇರ್ಬೋದು, ನಿಮ್ಮ ಬಿಹಾರ್ ಇರ್ಬೋದು. ಏನಾಗಿದೆ ಅಂತ ಗೊತ್ತಿದೆ. ಅದನ್ನು ನಾನು ಕೂಡ ಯಾವ ರೀತಿ ತಿರ್ಚಿ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ತೆಗೆಸ್ಕೊಂಡಿದ್ರೆ ಅದನ್ನು ಕೂಡ ಗೊತ್ತಿದೆ. ವೋಟ್ ಚೋರಿ ಆಯಿತು. ಇವಾಗ ನಾಮಪತ್ರನೇ ಕದಿಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಒಂದು ವ್ಯವಸ್ಥೆ ಇದೆ, ಒಂದು ಕಾನೂನಿದೆ, ಒಂದು ಸಂವಿಧಾನದ ಅಡಿನಲ್ಲಿ ಕೆಲವು ನಿಯಮಗಳಿದೆ. ಅದನ್ನು ಕೂಡ ಗಾಳಿಗೆ ತೂರ್ತಾರೆ. ಸಚಿವರ ಖಾತೆಗಳ ಅಸಮಾಧಾನ ಎಲ್ಲಿದೆ? DK ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ, ಕೃಷ್ಣ ಬೈರೇಗೌಡ ಡೆಲ್ಲಿಗೆ ಹೋಗಿದ್ದಾರೆ. ನೋಡಿ, ಇವರೇ ಏನಿದ್ರು ವರಿಷ್ಠರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಎಲ್ಲರಿಗೂ ಸಮಾಧಾನ ಮಾಡೋಕ್ಕೆ ದೇವ್ರ ಕಡೆಯಿಂದನೇ ಆಗಲ್ಲ ಅಂದರೆ ನಮ್ಮ ಕಡೆಯಿಂದ ಏನಾಗ್ತದೆ? ಆಮೇಲೆ ಅಂಥದ್ದು ಯಾವುದೂ ಗೊಂದಲ ಇಲ್ಲ. ರಾಮಲಿಂಗಾರೆಡ್ಡಿ ಸಾಹೇಬರು ಭಾಳ ಸ್ಪಷ್ಟವಾದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುನಿಯಪ್ಪ ಸಾಹೇಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೃಷ್ಣ ಅವರು ಬೇರೆ ಯಾವುದೋ ಕೆಲಸಕ್ಕೆ ಹೋಗಿದ್ದಾರೆ ಅಂತ ನನ್ನ ಮಾಹಿತಿ ಇದೆ. ಬಟ್ ಏನೇ ಇದ್ರೂ ಕೂಡ CM ಹತ್ರ ಮಾತಾಡ್ತಾರೆ. ಅದರಲ್ಲಿ ಏನಿದೆ? CM DCM ಡೆಲ್ಲಿ ಹೋಗಿದ್ದಾರೆ. ಅದೇ ಅವರು ಹೋಗಿದ್ದಾರೆ, ತಪ್ಪೇನಿದೆ ಅದರಲ್ಲಿ? ಭಾಳ ಸ್ಪಷ್ಟವಾದಂಥ ಏನೋ ಅವ್ರ ದಿನಚರಿ ಇದೆ ಅಲ್ಲ. ಯೂತ್ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ, NSUI ಆಫೀಸಿಗೆ ಹೋಗ್ತಾ ಇದ್ದಾರೆ, ನಮ್ಮ ವರಿಷ್ಠರನ್ನ ಭೇಟಿ ಆಗ್ತಾ ಇದ್ದಾರೆ. ಸ್ಪೆಸಿಫಿಕ್ ಪ್ರೋಗ್ರಾಮ್ ಇದೆ. ನಾಳೆ ನೀತಿ ಆಯೋಗದ ಮೀಟಿಂಗ್ ಅಟೆಂಡ್ ಆಗ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.